ನಿನ್ನೆ ನಾನು ಎಳ್ಳಿಡ್ಕೊಂಡು ಫೋಟೋವನ್ನು ತೆಕ್ಕೊಂಡಿದ್ದೆ ಸೆಲ್ಫಿ. ತಿನ್ನುವಾಗ ತಿಂದೆ ಕೂಡ, ಅದನ್ನ ಅಮ್ಮಂಗೆ ಕಳಿಸ್ದೆ ಇವಾಗ. ಜಸ್ಟ್ ಹಾರ್ಟ್ ಇಮಿಡಿಯೇಟ್ ನೋಡಿದ್ದಾರೆ, ಹಾರ್ಟ್ ಸಿಂಬಲ್ ಹಾಕಿದ್ದಾರೆ. ಐ ಮೀನ್ ಅದ್ರ ಮೇಲೆ ಹಾರ್ಟ್ ಕ್ಲಿಕ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರ ಖುಷಿನ ನಾನು ಡಿಲೇ ಮಾಡ್ಬಾರ್ದು. ಯಾಕಂದ್ರೆ ಅವ್ರು ತಿಂದ್ರೆ ಖುಷಿ ಆಗುತ್ತೆ ಅಂತ ಹಾಕಿರಲ್ಲ, ಅದಕ್ಕೋಸ್ಕರ ಕಾಯಿಸ್ಬಾರ್ದು ಅಂತ ಹಾಕಿದೆ. ಮಾತಾಡಕ್ಕೆ ಇನ್ನೇನು ಪದಗಳಿಲ್ಲ, ಮನ್ಸು ಸ್ವಲ್ಪ ರೀತಿಗಳಿದೆ. ಅದಕ್ಕೆ ನಾನು ಬೇರೆ ಏನು ಮೆಸೇಜ್ ಮಾಡಲಿಲ್ಲ. ಅವರು ಏನು ಮಾಡಿಲ್ಲ ಮೆಸೇಜು. ಅವ್ರಿಗೂ ಮನ್ಸಲ್ಲಿ ಪ್ರೀತಿ ಇರುತ್ತೆ, ನಂಗೂ ಮನ್ಸಲ್ಲಿ ಪ್ರೀತಿ ಇದೆ ಅಷ್ಟೇ. ಸೊ ನಮ್ಗೆ ಪ್ರೀತಿ, ನಮ್ಮಿಬ್ರು ಪ್ರೀತಿ ಏನು ಅಂತ ನಮಗ್ ಗೊತ್ತಿದೆ. ಇನ್ನೊಬ್ರ ಹತ್ರ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಷ್ಟು ನಾ ಹೇಳುದು. ಯಾರು ಯಾರನ್ನು ಜಡ್ಜ್ ಮಾಡಕ್ ಬರ್ಬೇಡಿ. ನಿಮ್ಮ ಮನೆ ತೂತುಗಳನ್ನ ಮುಚ್ಕೊಳ್ಳಿ ಫಸ್ಟ್. ಇನ್ನೊಬ್ರು ಮನೆ ತೂತನ್ನ ಬಗ್ಗೆ ಮಾತಾಡಕ್ ಹೋಗ್ಬೇಡಿ. ನಿಮ್ ತಟ್ಟೆಲೇನೆ ಸತ್ಯಗಣ ಬಿದ್ದಿರುತ್ತೆ, ಇನ್ನೊಬ್ರು ತಟ್ಟೆಲ್ ನೋಣ ಹುಡ್ಕಕ್ ಹೋಗ್ತಾರೆ. ಅಂತ ಜನ ಇರ್ತಾರೆ. ನಾನಿಲ್ಲಿ ರಾತ್ರಿ ಅನ್ನ ಮಿಕ್ಕಿತ್ತು, ಅದಕ್ಕೆ ಸ್ವಲ್ಪ ಈ ರೀತಿ ಒಗ್ಗರಣೆ ಅನ್ನ ಮಾಡಿದೀನಿ. ಟೊಮೆಟೊ ಮತ್ತೆ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಸೌತೆಕಾಯಿ ಕಟ್ ಮಾಡ್ಕೊಂಡಿದೀನಿ. ಮತ್ತೆ ಕ್ಯಾಪ್ಸಿಕಮ್ ಅರ್ಧ ಹಾಗೆ ಇಟ್ಟಿದ್ದೀನಿ, ಜಾಸ್ತಿ ಆಗುತ್ತೆ ಅಂತ ಹೇಳಿ. ಜೊತೆಗೆ ಮೊಸರು ಬೇಕಿತ್ತು, ಅದಕ್ಕೇನೆ ಇನ್ನು ಅದು ಯಾವಾಗ ವೀಗನ್ ಆಗ್ತೀನೋ ಗೊತ್ತಿಲ್ಲ. ಸೊ ಅದ್ರ ಜೊತೆಗೆ ಅಪರೂಪಕ್ಕೆ ಇದನ್ನ ತಗೊಂಡೆ. ಇದು ಕಮ್ಮಿ ಇತ್ತು ನೋಡಿ, ಇದಿಷ್ಟಕ್ಕೆ 35 rupees. ಇನ್ನು ಗ್ರೀನ್ ಆಪಲ್ ಅಂತ ಹೇಳ್ತಾರಲ್ವಾ, ಆಕ್ಚುಲಿ ಮರ್ಸೇಬು ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಈ ತರ ಇದೆ, ಮರ್ಸೇಬ್ ಬರುತ್ತೆ ಅನ್ಕೊಂಡಿದ್ದೆ. ಬಟ್ ಇಟ್ಸ್ ಆಕ್ಚುಲಿ ಆಪಲ್. ನೋಡಿ ಹೀಗೆ ಕೊಟ್ಟಿದ್ದಾರೆ, ಗ್ರೀನ್ ಆಪಲ್. ಆಕ್ಚುಲಿ 1 2 3 4 5 6 7 8 ಬಂದಿದೆ ನೋಡಿ, 35 ರೂಪಾಯಿಗೆ. ವರ್ತ್ ಅನ್ನಿಸ್ತು ನಂಗೆ, ಅದಕ್ಕೇನೆ. ಮತ್ತೆ ಡೆಲಿವರಿ ಕೂಡ ಫ್ರೀ ಬರುತ್ತೆ ಕರೆಕ್ಟ್ ಒಂದು ಪ್ರೈಸ್ಗೆ ಮಾಡಿದ್ರೆ, ಹಾಗಾಗಿ ನಂಗೆ ವರ್ತ್ ಅನ್ನಿಸ್ತು. ಮತ್ತೆ ನಿನ್ನೆ ಹಪ್ಪಳ ತಗೊಳ್ಳೋಣ ಅನ್ಸ್ತಿತ್ತು, ತಿಳಿ ಸಾರು ಮಾಡೋಣ ಅಂತ. ಟೊಮೆಟೊನು ಇದೆ, ತಿಳಿ ಸಾರು ಮಾಡ್ಬೋದು ಅಂತ ಅನ್ಕೊಳ್ತಿದ್ದೆ ನಿನ್ನೆ ಬಟ್ ರಾತ್ರಿ. ಬಟ್ ಹಪ್ಪಳ ಇದು ಚೆನ್ನಾಗಿರುತ್ತೆ ಅನ್ಸ್ತಿತ್ತು. ಮತ್ತೆ ಹುಣಸೆಹಣ್ಣು ಕೂಡ ಇರ್ಲಿಲ್ಲ. ಮತ್ತೆ ನಿನ್ನೆ ಬೇರೆ ಸಾರು ಏನೋ ಮಾಡಿದೆ, ಅದು ಕೂಡ ಸ್ವಲ್ಪ ಸೀದೋಯ್ತು. ಆಕ್ಚುಲಿ ಅಂದ್ರೆ ಮಿಕ್ಕಿರೋ ಚೂರು ಕುದಿಸೋವಾಗ ಸೀದಿತ್ತು, ಒಂದು ಸ್ವಲ್ಪ ಇತ್ತು, ಸೀದೋಯ್ತು ಅಷ್ಟೇ. ಆಕ್ಚುಲಿ ಇವಾಗ ವಿನೋದು ಕಾಲ್ ಬರ್ತಾ ಇದೆ, ಕಟ್ ಮಾಡಿದೆ. ವಿಡಿಯೋ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ. ಮತ್ತೆ ಮೊಸರು, ಹಾಲು ಮತ್ತೆ ಮೊಸರು. ಇನ್ನು ಏನ್ ಮಾಡಿದೆ ಗೊತ್ತಾ, ಬೇಳೆ ಮತ್ತೆ ಬ್ರಿಂಜಾಲ, ಏನದು ಬದನೆಕಾಯಿ, ಟೊಮೆಟೊ ಹಸಿ ಸಾರು ಮಾಡಿದ್ದೆ. ಈರುಳ್ಳಿ ಏನು ಹಾಕಿರ್ಲಿಲ್ಲ, ಕರೆಕ್ಟ್ ಹಸಿ ಮೆಣಸಿನ್ಕಾಯಿ ಹಾಕಿದ್ದೆ. ಜೊತೆಗೆ ಶೇಂಗಾ ಪುಡಿ ಹಾಕಿದ್ದೆ, ವಿನೂ ಐಡಿಯಾ ಕೊಟ್ಟಿದ್ದ, ಆ ತರ ಮಾಡಿದ್ದೆ. ಆಮೇಲೆ ಅವ್ರ ಮನೆ ಖಾರ ಹಾಕಿದ್ದೆ. ಸೊ ಹಾಗಾಗಿ ನೋಡಿ, ಹುಣಸೆಹಣ್ಣು ತುಂಬಾ ದಿವಸದಿಂದ ಇರ್ಲಿಲ್ಲ. ಸೊ ನೋಡೋಣ, ತಿಳಿ ಸಾರು ಆದ್ರೆ ಇವತ್ತು ಮಾಡ್ತೀನಿ. ಹುಣಸೆ ಹಣ್ಣು ಇದೆಯಲ್ವಾ, ಮೊಸರು, ಹಾಲು ಇಷ್ಟು ತಗೊಂಡಿದ್ದೀನಿ. ಇಷ್ಟಕ್ಕೆ 195 ರೂಪಾಯಿ ಆಯ್ತು ನೋಡಿ. ಇವತ್ತು 19th January 2026. ಏನು ವೀಡಿಯೋಸ್ ಮಾಡಿಲ್ಲ. ವಿನು ಒಂದು ಕತೆ ಹೇಳ್ದ ವಿಡಿಯೋ ಕಾಲ್ನಲ್ಲಿ, ಖುಷಿ ಆಯಿತು. ನಿನ್ನೆ ಅಮ್ಮನಿಗೆ ಮೆಸೇಜ್ ಮಾಡಿದ್ದು, ನಾನು ಮೆಸೇಜ್ ಮಾಡಿದೆ, ಅವರು ಮೆಸೇಜ್ ಮಾಡಿದ್ರು, ಅಷ್ಟೇ, ನ್ಯೂಟ್ರಲ್. ಸೊ ಮತ್ತೆ ಏನು ತೊಂದರೆ ಆಗಲ್ಲ ಅಂತ ಭಾವಿಸ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ಸ್ವಲ್ಪ ವೀಡಿಯೋಸ್ ಎಲ್ಲ ಹಳೇದು ಹಾಕೋಣ ಅಂತ ಎಡಿಟಿಂಗ್ ಮಾಡ್ತಿದ್ದೀನಿ. ಅನ್ನ ಸಾರು ಮಾಡಿದೆ, ತಿಂದೆ. ಒಂದು ಬೋಟಿ ಟೈಪ್ ಮಾಡ್ಕೊಂಡು ತಿಂದೆ ಅಷ್ಟೇ. ಇವತ್ತೇನು ವೀಡಿಯೋ ಮಾಡಿಲ್ಲ. ವಿನು ಒಂದು ರಾಜನ ಕತೆ ಹೇಳ್ದ, ಚೆನ್ನಾಗಿತ್ತು. ರಾಜ ಕೊತ್ತಂಬರಿ ಬೀಜ. ರಾಜ ಮತ್ತು ಅವನಿಗೆ ಕಾಯಿಲೆ ಬಂದ್ಬಿಟ್ಟಿರತ್ತಂತೆ, ಹುಲಿ ಹಾಲು ಇಂದ ಸರಿ ಹೋಗುತ್ತೆ ಅಂತ ಒಬ್ರು ಹೇಳ್ತಾರೆ. ಅದಕ್ಕೆ ಉಂಡಾಡಿ ಗುಂಡ ಒಬ್ಬ ಇರ್ತಾನಂತೆ ಊರಲ್ಲಿ. ಅವರು ಹುಲಿ ಹಾಲನ್ನು ತರ್ತಾನೆ. ಅರ್ಧ ರಾಜ್ಯ ಅವನಿಗೆ ಕೊಡ್ತಾರೆ ಪ್ರಜೆಗಳು. ನೀತಿ ಏನಂದರೆ, ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ರಾಜನನ್ನು ಪ್ರಜೆ ಚೆನ್ನಾಗಿ ನೋಡ್ಕೊತಾರೆ ಅಂತ, ಅಷ್ಟೆ. ಇದೇ ನೀತಿ.
ನಾಳೆ ವಿನು ಮತ್ತು ಅವ್ರ ಫ್ರೆಂಡು ಏನೋ ಅವ್ರ ಸಂತೋಷ ಅಂತ ಯಾರೋ ಫ್ರೆಂಡ್ ಅಂತೆ ಏನೋ ಇದನ್ನು ಏನು ವೀಸಾ ಏನೋ ಸರಿ ಮಾಡಿಸೋಕ್ಕೆ ಹೋಗ್ತಾ ಇದ್ದಾರಂತ ಅವ್ರ ಫ್ರೆಂಡ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್. ಇವನು ಹೋಗ್ತಾನಂತೆ. ಅಷ್ಟೇ ಇವತ್ತಿಂದು ಕತೆ. ನಾನೇನು ಸ್ವಲ್ಪ ಸ್ಪೇಸ್ ಮಾಡಿಕೊಂಡು ವೀಡಿಯೋ ಮಾಡ್ಕೊಳ್ಳೋದು ಇದು ಮಾಡೋದು ಮಾಡ್ತಾಯಿದ್ದೀನಿ. ಅಷ್ಟೇ ಇವತ್ತಿಂದು ಕೆಲಸ. ಅದು ಇದು ತಿಂತಾಯಿದ್ದೀನಿ, ತಿಂತಾಯಿದ್ದೀನಿ. ಜೊತೆಗೆ ಅನ್ನ ಸಾರು ತಿಂದೆ, ಬೋಟಿ ತಿಂದೆ. ಅಷ್ಟೇ ಇವತ್ತಿಂದು ಕತೆ.